Welcome to 13th session Politics in Karnataka Program BA Subject Political Science Elective Semester 3rd University Mangalore. Topic Role of Karnataka Rajya Raita Sangha in Farmers Movement. Myself Shrikant S. Assistant Professor Department of Political Science Government First Grade College and PG Center Shankar Narayana. In this session, we will try to understand the role of Karnataka Rajya Raita Sangha KRRS in farmers movement. Origin of Karnataka Rajya Raita Sangha ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಉಗಮ ಅಥವಾ ಈ ಒಂದು ಚಳುವಳಿ ಉಗಮವನ್ನು ನೋಡ್ತಾ ಹೋದರೆ ದ ಕರ್ನಾಟಕ ರಾಜ್ಯ ರೈತ ಸಂಘ ವಾಸ್ ಫಾರ್ಮಲಿ ಕ್ರಿಯೇಟೆಡ್ ಇನ್ 1980. ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಅಧಿಕೃತವಾಗಿ 1980ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅದು it brought together many isolated smaller local farmers group under the leadership of MD Nanjundaswamy, HS Rudrappa and ND Sundaresh. MD ನಂಜುಂಡಸ್ವಾಮಿ HS ರುದ್ರಪ್ಪ ಮತ್ತೆ ಇಲ್ಲಿ SD ಸುಂದರೇಶ್ ಮುಂತಾದವರ ನಾಯಕತ್ವದಲ್ಲಿ ಅನೇಕ ಸ್ಥಳೀಯವಾದಂತಹ ಪ್ರತ್ಯೇಕವಾದಂತಹ ಸಣ್ಣ ಸಣ್ಣ ರೈತರ ಸಮೂಹವನ್ನು ಅದು ಒಂದುಗೂಡಿಸಿತು. ಇದೊಂದು ಯಾರು ವಿಶ್ವಮಟ್ಟಕ್ಕೆ ತಲುಪಲು ಬಯಸ್ತಾರೋ ಅಂತಹ ಸ್ಥಳೀಯ ಜನರ ವ್ಯವಸ್ಥಿತ ಪ್ರಯತ್ನವಾಗಿದ್ದು ಇಡೀ ಸಮಾಜದ ಸಕ್ರಿಯ ಮತ್ತು ನೇರ ಭಾಗವಹಿಸುವಿಕೆ ಹೊರತಾಗಿ ಇದು ನಡೆಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇವರು ತಿಳ್ಕೊಂಡಿದ್ರು. ದ ಗ್ರೀನ್ ಶಾಲ್ಸ್ ಆರ್ ದ ಸಿಂಬಲ್ಸ್ ಆಫ್ ಫಾರ್ಮರ್ಸ್ ರೆಸಿಸ್ಟೆನ್ಸ್. ಹಸಿರು ಶಾಲ್ ಧರಿಸುವುದು ರೈತರ ಪ್ರತಿಭಟನೆಯ ಒಂದು ಸಂಕೇತವಾಗಿದ್ದು ಪ್ರತಿದಿನವೂ ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯರು ದಿನ ತಮ್ಮ ನಿತ್ಯದ ಉಡುಪಿನ ಭಾಗವಾಗಿ ಹಸಿರು ಶಾಲು ಧರಿಸುವುದನ್ನು ನಾವಿಲ್ಲಿ ಗುರುತಿಸಬಹುದು. ಇಲ್ಲಿ ಮೂಲತಃ ಈ ಒಂದು ಹೋರಾಟವನ್ನು ನೋಡ್ತಾ ಹೋದ್ರೆ ಇದು ಗಾಂಧೀಜಿಯವರ ಗ್ರಾಮೀಣ ಸ್ವರಾಜ್ಯದ ಪರಿಕಲ್ಪನೆ ನಂಬಿಕೆ ಇಟ್ಟಂತಹ ಒಂದು ರೈತರ ಹೋರಾಟ ಆಗಿದ್ದು ಇದೊಂದು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸಂಘಟನೆಯಾಗಿದ್ದು ನೇರ ಪ್ರಜಾಪ್ರಭುತ್ವ ಆರ್ಥಿಕ ಮತ್ತು ರೈತರ ಸ್ವಾಯತ್ತತೆ ಮತ್ತು ಸ್ವಾವಲಂಬನೆಯಲ್ಲಿ ನಂಬಿಕೆ ಇರಿಸಿರುವಂತಹದ್ದು. ಈ ಚಳುವಳಿಯ ಗಾಂಧೀಜಿಯವರ ಸಿದ್ಧಾಂತವಾದ ಸ್ವದೇಶಿ ತತ್ವ ಅಥವಾ ಗೃಹ ಆರ್ಥಿಕತೆಯ ಮೇಲೆ ಬಲವಾಗಿ ಆಧಾರಿತವಾಗಿರುವಂಥದ್ದು. ಸ್ವದೇಶಿ ಅಂದರೆ ಸ್ಥಳೀಯ ತಾಂತ್ರಿಕತೆ ಮತ್ತು ಸಂಸ್ಕೃತಿಯಾಗಿದ್ದು ಇಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡುವ ಮತ್ತು ಗೌರವಿತ ಜೀವನ ನಡೆಸುವಂತ ಒಂದು ಹೆಗ್ಗುರಿಯನ್ನ ಇಟ್ಟುಕೊಳ್ಬೇಕು ಅನ್ನೋದು ಇವರ ಒಂದು ಉದ್ದೇಶ. ಇನ್ನು ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಉದ್ದೇಶಗಳು ನೋಡ್ತಾ ಹೋದ್ರೆ ಆಬ್ಜೆಕ್ಟಿವ್ಸ್ ಆಫ್ ಕರ್ನಾಟಕ ರಾಜ್ಯ ರೈತ ಸಂಘ. ಕರ್ನಾಟಕ ರಾಜ್ಯ ರೈತ ಸಂಘ ಈಸ್ ಎ ವೆಲ್ ಆರ್ಗನೈಸ್ಡ್ ಕ್ಯಾಡರ್ ಬೇಸ್ಡ್ ಆರ್ಗನೈಸೇಷನ್ which trains workers on issues which are very essential for the farmers to know about. There as follows the reasons for their failure to repay the loan. ಅಂದರೆ ಇಲ್ಲಿ ಏನೇನು ವಿಷಯಗಳು ರೈತರು ಅಗತ್ಯ ತಿಳಿದುಕೊಳ್ಬೇಕಾದ ವಿಷಯಗಳ ಬಗ್ಗೆ ಅದರ ಒಂದು ಕಾರ್ಯಕರ್ತರಿಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ರು. ಹಾಗೆಯೇ ಆ ವಿಷಯಗಳು ಯಾವುದಂದ್ರೆ ದ ರೀಸನ್ ಫಾರ್ ದೇರ್ ಫೇಲ್ಯೂರ್ ಟು ರೀಪೇ ದ ಲೋನ್ ಅಂದರೆ ಅವರು ಸಾಲ ಮರುಪಾವತಿಗೆ ವಿಫಲಾಗಲಿಕ್ಕೆ ಏನು ಕಾರಣಗಳು. ಹೌ ದ ಪ್ರೈಸಿಂಗ್ ಇಸ್ ಡನ್ ಫಾರ್ ಫಾರ್ಮರ್ಸ್ ಪ್ರೊಡ್ಯೂಸ್ ಬೈ ದ ಗವರ್ನಮೆಂಟ್ ಸರ್ಕಾರ ರೈತರ ಉತ್ಪನ್ನಗಳಿಗೆ ಬೆಲೆಯನ್ನು ಹೇಗೆ ನಿಗದಿಗೊಳಿಸುತ್ತದೆ. ರೀಸನ್ಸ್ ಫಾರ್ ದ ಫಾರ್ಮರ್ಸ್ ಲಿವಿಂಗ್ ಇನ್ ಪಾವರ್ಟಿ ರೈತರು ಬಡತನದಲ್ಲೇ ಜೀವನ ನಡೆಸ್ತಾ ಇರೋದಕ್ಕೆ ಏನು ಕಾರಣ. ಹೌ ಮಚ್ ಲಾಸ್ ಈಸ್ ಇನ್ಕರ್ಡ್ ಟು ಫಾರ್ಮರ್ಸ್ ಡ್ಯೂ ಟು ಪ್ರೈಸಿಂಗ್ ಬೈ ದ ಗವರ್ನಮೆಂಟ್ ಸರ್ಕಾರ ಬೆಲೆ ನಿಗದಿಗೊಳಿಸೋದ್ರಿಂದ ರೈತರಿಗೆ ಎಷ್ಟು ನಷ್ಟ ಆಗುತ್ತೆ ಎಂಬ ಬಗ್ಗೆ ತಿಳುವಳಿಕೆ ಮೂಡಿಸೋದು. ದ ಫಾರ್ಮರ್ಸ್ ಹೂ ಆರ್ ಇನ್ ಡಿಫಿಕಲ್ಟೀಸ್ ಹ್ಯಾವ್ ಬೀನ್ ಇಂಪೋಸ್ಡ್ ವಿತ್ ಹೈ ಇಂಟ್ರೆಸ್ಟ್ ರೇಟ್ಸ್ ವಿಚ್ ಈಸ್ ಮೇಡ್ ನೌನ್ ಟು ದ ಫಾರ್ಮರ್ಸ್ ಸಂಕಷ್ಟ ರೈತರಿಗೆ ಅತಿ ಹೆಚ್ಚು ಬಡ್ಡಿ ವಿಧಿಸುವ ಕುರಿತು ರೈತರಿಗೆ ಮಾಹಿತಿಯನ್ನ ಇಲ್ಲಿ ನೀಡುವಂಥದ್ದು. ಈ ರೀತಿಯಾದಂಥ ಒಂದಿಷ್ಟು ಧ್ಯೇಯಗಳು ಇಟ್ಕೊಬಿಟ್ಟು ಇದು ತನ್ನ ಕೆಲಸವನ್ನು ಇಲ್ಲಿ ಆರಂಭಿಸ್ತು ಅಂತ. ಎಜುಟೇಷನ್ ಆರ್ಗನೈಸ್ಡ್ ಬೈ ದ ಕರ್ನಾಟಕ ರಾಜ್ಯ ರೈತ ಸಂಘ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟಿಸುವಂತಹ ಒಂದು ಚಳುವಳಿಗಳು ನೋಡ್ತಾ ಹೋದ್ರೆ ಇಲ್ಲಿ ಒಂದು ಸೋಷಿಯಲ್ ಪ್ರಾಕ್ಟೀಸಸ್ ಸಂಬಂಧಪಟ್ಟಂತೆ ಸಾಮಾಜಿಕ ಆಚರಣೆಗಳ ಕುರಿತಾಗಿ ಆರಂಭದಲ್ಲಿ ಈ ರೈತರ ಆಂದೋಲನ ಪ್ರಗತಿಶೀಲ ಸಾಂಸ್ಕೃತಿಕ ಬದಲಾವಣೆಯನ್ನು ಗುರಿಯನ್ನಿರಿಸಿರುವಂಥದ್ದು. ಈ ಸಂಘಟನೆ ಜಾತಿಪತಿಯನ್ನು ನಿರಾಕರಿಸಿ ಅದು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿರೋದು ಪಿತೃಪ್ರಧಾನ ಪ್ರಭುತ್ವವನ್ನು ವಿರೋಧಿಸಿದೆ ಮತ್ತು ಆಡಳಿತದಲ್ಲಿ ಮಹಿಳೆಯರ ಸಮಾನ ಪ್ರಾಧಾನ್ಯಕ್ಕಾಗಿ ಆಗ್ರಹಿಸಿರುವಂಥದ್ದು. ಇನ್ನು ಸೀಡ್ ಸತ್ಯಾಗ್ರಹ ಅಥವಾ ಬೀಜ ಸತ್ಯಾಗ್ರಹ ಇದು 1,000 ರೈತರು 1990ರ ಆರಂಭದಲ್ಲಿ ಬೆಂಗಳೂರಿನ ಕಾರ್ಗಿಲ್ ಬೀಜ ಸಂಸ್ಥೆ ಎಂಬ ವಿಶ್ವ ಕೃಷಿ ವ್ಯಾಪಾರ ದೈತ್ಯ ಸಂಸ್ಥೆಯ ಮುಖ್ಯ ಕಚೇರಿ ಲೂಟಿ ಮಾಡಿದ್ದು ಅಲ್ಲಿನ ಪರಿಕರಗಳ ಮತ್ತು ದಾಖಲೆಗಳನ್ನು ಸುಟ್ಟು ಹಾಕಿ ಬಹುರಾಷ್ಟ್ರೀಯ ಬೀಜ ಸಂಸ್ಥೆಗಳನ್ನು ಭಾರತದಿಂದ ತೊಲಗಲು ನೋಟಿಸ್ ಜಾರಿಗೊಳಿಸಿದೆ. ಕರ್ನಾಟಕದ ರೈತರ ಈ ಬೀಜ ಸತ್ಯಾಗ್ರಹ ಕರೆ ರಾಷ್ಟ್ರೀಯ ಮತ್ತು ವಿಶ್ವಮಟ್ಟದ ಇತರೆ ಗುಂಪುಗಳಿಂದ ಪ್ರತಿಕ್ರಿಯೆಯನ್ನು ಪಡೆದಿರೋದು ನೋಡ್ಬೋದು. ಇಲ್ಲಿ ಡಿಸ್ಟ್ರಕ್ಷನ್ ಆಫ್ ಜಂಕ್ ಫುಡ್ ಜಂಕ್ ಆಹಾರಗಳ ಒಂದು ನಾಶಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ 1996ರಲ್ಲಿ ವಿಶ್ವ ಜಂಕ್ ಆಹಾರ ಮಳಿಗೆಯಾದಂತಹ ಕೆಂಟಕಿ ಫ್ರೈಡ್ ಚಿಕನ್ KFCಯನ್ನು ಬೆಂಗಳೂರಲ್ಲಿ ನಾಶಪಡಿಸಿದರು. ಫಾಸ್ಟ್ ಫುಡ್ ನಗರ ಗಣ್ಯರ ತೃಪ್ತಿಗೆ ತಯಾರಾಗ್ತಿದ್ದು ಇಂತಹ ಅನಾರೋಗ್ಯಕರವಾದ ಆಹಾರ ತಯಾರಿಸಲು ಅನೇಕ ಸಂಪನ್ಮೂಲಗಳ ನಾಶ ಆಗ್ತಿದ್ದು. ಹಾಗಾಗಿ ರೈತರ ಆಂದೋಲನ ಬಹುರಾಷ್ಟ್ರೀಯ ಕಂಪನಿಯ ನೇತೃತ್ವದ ಜಾಗತೀಕರಣವನ್ನು ವಿರೋಧಿಸುತ್ತದೆ. ಅಪೋಸಿಡ್
ಪೇಟೆಂಟಿಂಗ್ ಆಫ್ ಸೀಡ್ಸ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್. ಬಹುರಾಷ್ಟ್ರೀಯ ಸಂಸ್ಥೆಗಳ ಬೀಜಗಳ ಏಕಸ್ವಾಮ್ಯ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವುದು. ವ್ಯಾಪಾರ ಮತ್ತು ತೆರಿಗೆ ಮೇಲಿನ ಸಾಮಾನ್ಯ ಒಪ್ಪಂದ ಗ್ಯಾಟ್ ಬಂದ ನಂತರ ಬಹುರಾಷ್ಟ್ರೀಯ ಸಂಸ್ಥೆಗಳು ಬೀಜವನ್ನು ಏಕಸ್ವಾಮ್ಯಕ್ಕೆ ಒಳಪಡಿಸಲು ಶಿಫಾರಸನ್ನು ಮಾಡಿದೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ವಿರೋಧಿಸಿ, ಅದಕ್ಕಾಗಿ ಅದು ಭಾರತೀಯ ಕಿಸಾನ್ ಸಂಘಟನೆ ಸೇರಿ ನವದೆಹಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕದಿಂದ ಸುಮಾರು 2 ಲಕ್ಷ ರೈತರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಡಂಕಲ್ ಕರಡು ನೀತಿಯನ್ನು ಇಲ್ಲಿ ಸುಟ್ಟು ಹಾಕಿ ಪ್ರತಿಭಟನೆಯನ್ನು ಮಾಡಿದ್ರು. ಜೀವದ ಮೇಲೆ ಹಕ್ಕು ಸ್ಥಾಪಿಸುವ ನಿಗಮಗಳನ್ನು ವಿರೋಧಿಸಿದರು ಮತ್ತು ರೈತರ ಹಕ್ಕುಗಳ ರಕ್ಷಣೆ ಹೋರಾಟದಲ್ಲಿ ಗೆಲುವನ್ನು ಪಡೆಯಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಯಶಸ್ವಿಯಾಯಿತು ಎಂದು ನಾವು ಹೇಳ್ಬೋದು. ಹಾಗೆಯೇ ಪ್ರೊಟೆಸ್ಟ್ ಎಗೇನೆಸ್ಟ್ ದ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಕರ್ನಾಟಕ ರಾಜ್ಯ ರೈತ ಸಂಘ ವಿಶ್ವ ವ್ಯಾಪಾರ ಸಂಘಟನೆಯ ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಸಿದೆ. ಅದು ದಕ್ಷಿಣ ಭಾರತದ ರೈತಾಂದೋಲನ ಸಮನ್ವಯ ಸಮಿತಿಯೊಂದಿಗೆ ಸಂಪರ್ಕಿಸಿಕೊಂಡು ಆದಿವಾಸಿ ಸಮುದಾಯಗಳ ಹೋರಾಟ, ಮೀನುಗಾರ ಸಮುದಾಯದಿಂದ ಸಂಪರ್ಕಗೊಂಡು ಮುಕ್ತ ವ್ಯಾಪಾರ ನೀತಿ ಮತ್ತು ಭೂ ವಶೀಕರಣದ ವಿರುದ್ಧ ಹೋರಾಟವನ್ನು ಸಜ್ಜುಗೊಳಿಸಿದ್ದು, ಕರ್ನಾಟಕ ಕರಾವಳಿ ಮಂಗಳೂರು ಬಂದರಿನ ಕೆಲಸವನ್ನು 2010ರಲ್ಲಿ ತಡೆದು ಭಾರತ ಸರ್ಕಾರದ ಮುಕ್ತ ವಾಣಿಜ್ಯ ನೀತಿಯ ವಿರುದ್ಧ ಸಾಂಕೇತಿಕವಾದ ಪ್ರತಿಭಟನೆಯನ್ನು ನಡೆಸಿತು. ಇಂಟರ್ನ್ಯಾಷನಲ್ ಸಸ್ಟೈನಬಲ್ ಪೆಸೆಂಟ್ ಡೆವಲಪ್ಮೆಂಟ್ ಸೆಂಟರ್, ಅಂತಾರಾಷ್ಟ್ರೀಯ ಬೆಂಬಲದ ರೈತ ಅಭಿವೃದ್ಧಿ ಕೇಂದ್ರ, ಜನರ ಬೆಂಬಲದ ಪ್ರತಿಭಟನೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಕರ್ನಾಟಕ ರೈತ ಸಂಘ ನಂಬಿಕೆಯಾಗಿತ್ತು. ಅದಕ್ಕಾಗಿ ಅವರು ಕರ್ನಾಟಕ ಚಾಮರಾಜನಗರ ಜಿಲ್ಲೆಯಲ್ಲಿ ಅಮೃತ ಭೂಮಿ ಎಂಬ ಅಂತಾರಾಷ್ಟ್ರೀಯ ಬೆಂಬಲಿತ ರೈತ ಅಭಿವೃದ್ಧಿ ಕೇಂದ್ರವನ್ನು ಕಟ್ಟಿದರು. ಈ ಕೇಂದ್ರವು ಸಾಂಪ್ರದಾಯಿಕ ರೈತರ ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪುನಶ್ಚೇತನಗೊಳಿಸಿದೆ. ಅದರಲ್ಲಿ ರೈತ ತರಬೇತಿ ಕೇಂದ್ರವೂ ಇದ್ದು, ರೈತರು ಸಂಶೋಧನೆ ಕೈಗೊಳ್ಳಬಹುದು ಮತ್ತು ಒಬ್ಬ ರೈತ ಇನ್ನೊಬ್ಬ ರೈತನನ್ನು ತರಬೇತಿಗೊಳಿಸಬಹುದು. ಅಂತಹ ಪ್ರಯತ್ನಗಳು ಹಸಿರು ಕ್ರಾಂತಿ ತಂತ್ರಜ್ಞಾನಗಳಿಂದ ಉಂಟಾದ ಅನಾಹುತಗಳಿಂದ ಪಾರಾಗಲು ಅಗತ್ಯವಾಗಿದೆ. ಅಲ್ಲದೆ ಅದು ರೈತರಿಗೆ ತಮ್ಮ ಸ್ವಾವಲಂಬನೆಯ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ಳಲು ಇಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಪ್ರಮೋಷನ್ ಆಫ್ ಜೀರೋ ಬಜೆಟಿಂಗ್ ನ್ಯಾಷನಲ್ ಫಾರ್ಮಿಂಗ್, ಶೂನ್ಯ ಖರ್ಚಿನ ರಾಷ್ಟ್ರೀಯ ಕೃಷಿಯ ಅಭಿವೃದ್ಧಿಗೆ ಒತ್ತನ್ನು ನೀಡಿರುವಂಥದ್ದು. ಈ ಮಾದರಿ ಕೃಷಿ ರಾಸಾಯನಿಕ ಕೃಷಿಗೆ ಬಲವಾದ ಉತ್ತರವಾಗಿದ್ದು, ಏಕೆಂದರೆ ಇಲ್ಲಿ ಮಾರುಕಟ್ಟೆಯಿಂದ ಯಾವುದನ್ನು ಖರೀದಿಸಬೇಕಾಗಿಲ್ಲ. ಈ ರೀತಿಯ ರೈತರ ಕೃಷಿ ರೈತರನ್ನು ಸಾಲದ ಮೇಲೆ ಅವಲಂಬಿಸುವುದನ್ನು ಮತ್ತು ಕೃಷಿ ಕ್ಷೇತ್ರದಲ್ಲಿ ಖಾಸಗಿಯವರ ಪ್ರವೇಶವನ್ನು ತಡೆಯುತ್ತದೆ. ಇದು ರೈತರು ಸಹಜ ಕೃಷಿ ಮಾಡಿ ಉತ್ತಮ ಇಳುವರಿ ಪಡೆಯಲು ಪ್ರೋತ್ಸಾಹಿಸುತ್ತದೆ. ರೈತರ ಆತ್ಮಹತ್ಯೆಯನ್ನು ತಡೆಯಲಿಕ್ಕೆ ಇದು ನೆರವಾಗಿರುವಂಥದ್ದು. ಕರ್ನಾಟಕ ರೈತ ಸಂಘ 2011ರಲ್ಲಿ ನವೆಂಬರ್ ತಿಂಗಳಲ್ಲಿ 10ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳ ಏಷ್ಯಾ ರೈತರ ಕರ್ನಾಟಕ ಸಹಜ ಕೃಷಿ ಕ್ಷೇತ್ರಗಳಿಗೆ ವಿನಿಮಯ ಸಂಪರ್ಕವನ್ನು ಸಂಘಟಿಸಿತ್ತು. ಇದರಿಂದ ರೈತರಿಗೆ ಕೃಷಿ ವಿಧಾನಗಳ ಬಗ್ಗೆ ನೇರವಾಗಿ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಪ್ರೋತ್ಸಾಹ ಸಿಕ್ಕಿದ್ದು, ಈ ಸಂಘದ ಇನ್ನೊಂದು ಪ್ರಯತ್ನವೆಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಬಳಕೆದಾರರ ಮಾರುಕಟ್ಟೆಗಳಿಗೆ ಇಲ್ಲಿ ತಲುಪಿಸುವಂಥದ್ದು. ಬೆಲೆ ಸಮಾನತೆ ಅಥವಾ ಇಕ್ವಾಲಿಟಿ ಇನ್ ಪ್ರೈಸಿಂಗ್ ಸಂಬಂಧಪಟ್ಟಂತೆ ಕೃಷಿ ಬೆಲೆ ನೀತಿಯಲ್ಲಿ, ಸಾಲದ ನೀತಿಯಲ್ಲಿ ಮತ್ತು ತೆರಿಗೆ ನೀತಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕೈಗಾರಿಕೋತ್ಪನ್ನಗಳ ಜೊತೆಗೆ ಸಮಾನತೆ ಇರಬೇಕೆಂಬುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ವಾದವಾಗಿದ್ದು, ವಿವಿಧ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಬೆಲೆ ನಿರ್ಧರಿಸಬೇಕು. ಆ ಉತ್ಪನ್ನಗಳಿಗೆ ಉಪಯೋಗಿಸಿದ ಮಾನವ ಶ್ರಮ, ಬೆಳೆ ಬೆಳೆಯಲು ಉಂಟಾದ ಖರ್ಚು ಮತ್ತು ಗೌರವ ಜೀವನಕ್ಕೆ ಬೇಕಾದ ವೆಚ್ಚಗಳನ್ನು ಪರಿಗಣಿಸಿ ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿರ್ಧರಿಸಬೇಕೆಂದು ರೈತ ಸಂಘದ ಅಭಿಪ್ರಾಯವಾಗಿದೆ. ನೆಕ್ಸ್ಟ್ ಟ್ಯಾಕ್ಸೇಷನ್ ಪಾಲಿಸಿ, ತೆರಿಗೆ ನೀತಿ ಸಂಬಂಧಪಟ್ಟಂತೆ ತೆರಿಗೆ ನೀತಿಯನ್ನು ರೈತರು ಅನ್ಯಾಯವಾಗಿ ನೋಡಿಕೊಳ್ಳುತ್ತಿದ್ದು, ಅವರ ಭೂ ಕಂದಾಯ, ನೀರಿನ ತೆರಿಗೆ, ಅಭಿವೃದ್ಧಿ ಕಂದಾಯ ಮತ್ತು ಆದಾಯ ತೆರಿಗೆಯಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದ್ದು, ಭೂಮಿ, ನೀರು, ಗಾಳಿ ಮತ್ತು ಬೆಳಕು ಕೃಷಿ ಉತ್ಪನ್ನ ಬಳಸಲ್ಪಡುವ ವಸ್ತುಗಳಾಗಿದ್ದು ಇವುಗಳಿಗೆ ತೆರಿಗೆ ವಿಧಿಸಬಾರದು. ಅವುಗಳನ್ನು ಬಳಸಿ ಯಾವುದೇ ಕೃಷಿ ಉತ್ಪನ್ನ ಬೆಳೆಯಲ್ಲಿ ರೈತರಿಗೆ ತೆರಿಗೆ ವಿಧಿಸಬಾರದು. ಭೂ ಮತ್ತು ನೀರಿನ ತೆರಿಗೆಯನ್ನು ಕೈಬಿಡಬೇಕು ಎಂಬುದು ರೈತ ಸಂಘದ ಒಂದು ಆಗ್ರಹವಾಗಿದೆ. ಹಾಗೆಯೇ ಇಲ್ಲಿ ಅನ್ರೀಸನಬಲ್ ಕ್ರೆಡಿಟ್ ಪಾಲಿಸಿ, ಸೂಕ್ತವಲ್ಲದಂತಹ ಒಂದು ಸಾಲ ನೀತಿ. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಕಾರ ರೈತರಿಗೆ ವಿಶೇಷ ರಾಜ್ಯ ಸರ್ಕಾರ ಸಾಲ ನೀತಿಯು ತಾರ್ಕಿಕವಲ್ಲ, ಅಲ್ಲಿ ಪ್ರಜ್ಞಾಶೂನ್ಯತೆ ಇದೆ. ಏಕೆಂದರೆ ಮಳೆ ಬೆಳೆಯುವಿಕೆಯಲ್ಲಿ ಅನಿಶ್ಚಿತೆ ಇದ್ದು, ಇದರಿಂದ ರೈತರಿಗೆ ಸಹಕಾರಿ ಸಂಘಗಳಿಂದ ಹೆಚ್ಚು ಬಡ್ಡಿ ಕೊಟ್ಟು ಸಾಲ ಪಡೆಯಬೇಕಾಗಿದೆ. ಇದು ಅನ್ಯಾಯ. ಹಾಗಾಗಿ ರೈತಾಂದೋಲನದ ಬಡ್ಡಿ ಇಲ್ಲದ ಸಾಲ ನೀತಿಯನ್ನು ಇದು ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಅನ್ಜಸ್ಟ್ ಪ್ರೈಸಸ್ ಫಾರ್ ದ ಫಾರ್ಮರ್ಸ್ ಪ್ರೊಡ್ಯೂಸ್, ರೈತರ ಉತ್ಪನ್ನಗಳಿಗೆ ಒಂದು ಅನ್ಯಾಯಕರದ ಬೆಲೆ ನೀಡುತ್ತಾ ಇರುವುದರ ವಿರುದ್ಧ ಹೋರಾಟಗಳು. ಕರ್ನಾಟಕ ರೈತ ಸಂಘದ ವಾದ ಪ್ರಕಾರ ಕೃಷಿ ಉತ್ಪನ್ನ ಬಿಟ್ಟು ಉಳಿದ ಉತ್ಪಾದಕರು ಸ್ವತಂತ್ರವಾಗಿ ವಸ್ತುಗಳನ್ನು ಉತ್ಪಾದಿಸಿ ತಮ್ಮ ಉತ್ಪನ್ನಗಳಿಗೆ ತಾವೇ ಬೆಲೆ ನಿರ್ಧರಿಸಬಹುದು. ಅವರು ಶ್ರೀಮಂತಿಕೆಗಾಗಿ ತಮ್ಮ ಉತ್ಪನ್ನಗಳು ಎಷ್ಟು ಬೇಕಾದ ಲಾಭವನ್ನು ಗಳಿಸುವ ಅವರನ್ನು ಯಾವುದೇ ನಿಯಮ ಅಥವಾ ನಿಯಂತ್ರಣ ವ್ಯವಸ್ಥೆಗೆ ಒಳಪಡಿಸಲಾಗಿಲ್ಲ. ಅದುವೇ ಸರ್ಕಾರದ ಕೃಷಿ ಆಯೋಗಕ್ಕೆ ಕೃಷಿ ಉತ್ಪನ್ನಗಳ ಉತ್ತಮ ಬೆಲೆ ನಿಗದಿ ಯಾವುದೇ ಮಾರ್ಗದರ್ಶನ ನೀಡಿಲ್ಲ ಅಂತೆ. ಈ ರೀತಿಯಾಗಿ ರೈತರು ಬೆಳಗಿನ ಸಾಯಂಕಾಲ ತನಕ ಮಣ್ಣಿನ ದುಡಿಯುವ ಪ್ರಾಮಾಣಿಕ ಮತ್ತು ವಿಶ್ವಾಸಿ ಗುಂಪಾಗಿದ್ದು, ಇದರ ಹೊರತಾಗಿ ರೈತರು ಜನಸಂಖ್ಯೆ ತುಂಬ ಬಡವರಾಗಿದ್ದಾರೆ ಮತ್ತು ಸಾಲಗಾರರಾಗಿದ್ದಾರೆ. ಕರ್ನಾಟಕ ರೈತ ಸಂಘದ ಪ್ರಕಾರ ಈ ಸರ್ಕಾರದ ಉದ್ದೇಶಿತ ಕೃಷಿ ನೀತಿಯಿಂದ ಉಂಟಾಗಿರುವಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಯೋಜನಾಬದ್ಧ ಅಭಿವೃದ್ಧಿಗೆ ಇಲ್ಲಿ ಜಾಗವೇ ಇಲ್ಲ. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತರನ್ನು
ಸಂಘಟಿಸಿ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ, ಕೃಷಿ ಕಾರ್ಮಿಕರಿಗೆ ಉತ್ತಮ ವೇತನಕ್ಕಾಗಿ ಆಂದೋಲನವನ್ನು ನಡೆಸಿರುವುದನ್ನು ನಾವು ಗುರುತಿಸಬಹುದು. ಇದರಿಂದಾಗಿ ರೈತರು ಗೌರವದ ಸ್ವಾವಲಂಬನೆಯ ಜೀವನ ನಡೆಸಬಹುದಾಗಿದ್ದು, ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಗ್ರಾಮೀಣ ಭಾರತವನ್ನು ಕಡೆಗಣಿಸಿದ್ದೇ ರೈತರ ಹೋರಾಟಗಳಿಗೆ ಕಾರಣವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದ ರೈತರ ಸ್ಥಾನಮಾನ ಸುಧಾರಿಸಲು ಶ್ರಮಿಸಿರುವುದನ್ನು ನಾವು ಗುರುತಿಸಬಹುದು. ಹಾಗಾಗಿ 1980ರ ದಶಕ ಈ ಆಂದೋಲನಕ್ಕೆ ಉತ್ತಮ ವೇದಿಕೆ ವಹಿಸಿತು. ಏಕೆ ಸ್ವಾತಂತ್ರ್ಯದ 30 ವರ್ಷಗಳಲ್ಲಿ ಸರ್ಕಾರ ಗ್ರಾಮೀಣ ಭಾರತದಲ್ಲಿ ಚೇತನ ತುಂಬಲು ವಿಫಲವಾಗಿದ್ದು, ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಧಾರವಾಡದ ನವಲಗುಂದ ಮತ್ತು ನರಗುಂದ ರೈತರು ಕರ್ನಾಟಕ ಸರ್ಕಾರ ಅನ್ಯಾಯದ ನೀತಿ ವಿರುದ್ಧ ಹೋರಾಡಲು ಒಂದಾದರು. ಹೀಗೆ ಕರ್ನಾಟಕದ ರೈತ ಸಂಘವು ನವ ಅಭಿವೃದ್ಧಿಯ ಸಿದ್ಧಾಂತ ಸುಧಾರಿಸಲು ರೈತರನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿರಿಂದ ಉದಯವಾದದ್ದಾಗಿದೆ ಎಂದು ನಾವು ಇಲ್ಲಿ ಹೇಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.